ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ರಾಜ್ಯದ ಸಚಿವರಾಗಬೇಕು ಅಂತ ನಗರಸಭಾ ಸದಸ್ಯ ರಾಘವೇಂದ್ರ ಆಶಿಸಿದ್ರು. ಕೊಳ್ಳೇಗಾಲ ನಗರದ ಪೌರ ಕಾರ್ಮಿಕರ ಕಾಲೋನಿ ಹಾಗೂ ಅಹಮದ್ಪುರ ಸ್ಟ್ರೀಟ್ನಲ್ಲಿ ಸುಮಾರು 52 ಲಕ್ಷ ಅಂದಾಜು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಗುದ್ದಲಿ ಪೂಜೆ ಕೈಗೊಳ್ಳುವ ಮೂಲಕ ಚಾಲನೆಯನ್ನ ನೀಡಿದರು. ಈ ವೇಳೆ ತಮ್ಮ ವಾರ್ಡಿಗೆ ವಿಶೇಷ ಅನುದಾನ ನೀಡಿದ ಶಾಸಕರಿಗೆ ಸದಸ್ಯ ರಾಘವೇಂದ್ರ ಧನ್ಯವಾದಗಳನ್ನು ಅರ್ಪಿಸಿದರು. ಕಳೆದ ಅವಧಿಗಳಲ್ಲೂ ಇದೇ ಕಾಮಗಾರಿಗಳಿಗೆ ಅನುದಾನ ನೀಡುವಂತೆ ಮನವಿ ಮಾಡಿದರೂ ಸಹ ಫಲಪ್ರದ ಆಗಿರಲಿಲ್ಲ. ಈ ಬಾರಿ ಎಆರ್ ಕೃಷ್ಣಮೂರ್ತಿ ಅವರು ವಿಶೇಷ ಅನುದಾನ ನೀಡಿ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ. ಇದರೊಂದಿಗೆ ನಿವೇಶನಗಳನ್ನು ಮಂಜೂರು ಮಾಡಿಕೊಡಬೇಕೆಂದು ರಾಘವೇಂದ್ರ ಕೋರಿದರು. ಇನ್ನು ಶಾಸಕರಿಗೆ ಸಚಿವ ಸ್ಥಾನ ದೊರೆತರೆ ರಾಜ್ಯದ ಉದ್ದಗಲಕ್ಕೂ ಓಡಾಡುವ ಮೂಲಕ ಎಲ್ಲ ಧರ್ಮಗಳ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಅಂತ ರಾಘವೇಂದ್ರ ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸಿಎನ್ ರೇಖಾ ರಮೇಶ್, ಉಪಾಧ್ಯಕ್ಷ ಎಪಿ ಶಂಕರ್, ಪೌರಾಯುಕ್ತ ಎ ರಮೇಶ್, ಜೆಇ ನಾಗೇಂದ್ರ ಸೇರಿದಂತೆ ವಿವಿಧ ವಾರ್ಡ್ಗಳ ಸದಸ್ಯರು, ಗುತ್ತಿಗೆದಾರರು ಹಾಗೂ ಇತರ ಮುಖಂಡರು ಹಾಜರಿದ್ದರು. ಸ್ಥಳೀಯ ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕಾಯಕ ಯೋಗಿ ಬಡವರ ಬಂಧು ತರ ಆಶಾಕಿರಣ ಸನ್ಮಾನ್ಯ ಎಆರ್ ಸಾಹೇಬರು ನಮ್ಮ ಕಟ್ಟೆ ಸಮಾಜ ಪೌರ ಕಾರ್ಮಿಕ ಬಂಧುಗಳಿಗೆ ಇತಿಹಾಸದಲ್ಲಿ ನಾನು ಕೂಡ ಒಂದು 15 ವರ್ಷಗಳಿಂದ ಹೋರಾಟದ ಫಲ ನಾವು ನಮ್ಮ ಯಜಮಾನರು ಮತ್ತು ಕುಲಸ್ಥರು ಅನೇಕ ಬಾರಿ ಹಲವಾರು MLAಗಳಿಗೆ ಪ್ರಸ್ತಾವನೆ ಕೊಟ್ಟಿದ್ವು. ಆದರೂ ಕೂಡ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ರು. ಇದು ಪ್ರತಿಫಲ ಸಿಗ್ಲಿಲ್ಲ. ನಮ್ಮ ಎಆರ್ ಸಾಹೇಬರು ಏನು ವನವಾಸ ಪಟ್ಟಿದ್ರು ಅವರೇ ಬರಬೇಕಾಗಿತ್ತು ಈ ರಸ್ತೆಗೆ ಬಹಳ ಯಶಸ್ವಿಯಾಗಿ ಈ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕ ಬಂಧುಗಳು ಮಳೆ ಬಂದ ಸಂದರ್ಭದಲ್ಲಿ, ಸಾವು ನೋವಾಗ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಹಳ ಕಷ್ಟಕರ ಜೀವನವನ್ನು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಮನಗಂಡು ನಾ ಎಆರ್ ಸಾಹೇಬರಿಗೆ ಹೇಳಿದ ತಕ್ಷಣ ಕೂಡ ಸ್ವಲ್ಪ ಆಯ್ತು ಮಾಡ್ತೀನಪ್ಪ ಅಂತ ಹೇಳಿದ್ರು. ಅದೇ ರೀತಿ ಕೂಡ ಬಹಳ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಈ ರಸ್ತೆಯನ್ನು ಬಿಡಿಸ್ಕೊಟ್ಟಿದ್ದಾರೆ. ಅದು ಇತಿಹಾಸದಲ್ಲಿ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಅದೇ ರೀತಿ ರಸ್ತೆ ಬಿಡೋದಲ್ಲಿನೂ ಕೂಡ ಈ ಸಂದರ್ಭದಲ್ಲಿ ಅನುದಾನ ಬೇರೆ ಕೊಟ್ಟು ರಸ್ತೆನ ಸಂಚಾರ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ವಾರ್ಡಿನ ಸದಸ್ಯನಾಗಿ ಹಾಗೂ ನಮ್ಮ ವಾರ್ಡಿನ ಜನತೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಈ ತರದ ಉದ್ದಗಲಕ್ಕೂ ಕೂಡ ಅಲ್ಲಿನ ಜನರಿಗೆ ಎಲ್ಲ ಧರ್ಮದ ಎಲ್ಲ ವರ್ಗದವ್ರಿಗೂ ಕೂಡ ಅಲ್ಲಿ ಕಷ್ಟ ಏನೇ ಆಗ್ಬೋದು, ದೇವಸ್ಥಾನ ಓಪನಿಂಗ್ ಇರ್ಬೋದು, ಹಬ್ಬ ಆಚರಣೆಗಳಿರ್ಬೋದು, ಗುದ್ಲಿ ಪೂಜೆ ಇರ್ಬೋದು, ಅಲ್ಲಿ ಜನರಿಗೆ ಅವರಿಗೆ ಪ್ರೀತಿ ಪಾತ್ರರಾಗಿ ಅವರ ಕಷ್ಟಕ್ಕೆ ಭಾಗಿಯಾಗಿ ಕೆಲಸವನ್ನ ನೀಡಿದ್ದಾರೆ. ಇದು ನಮ್ಮ ಕ್ಷೇತ್ರದ ಸೌಭಾಗ್ಯ, ನಮಗೆ ಶಾಸಕರು ಸಿಕ್ಕಿರೋದು. ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೂಡಿ ಈಗ ಕ್ಷೇತ್ರ ಉದ್ದಕ್ಕಲ್ಲ ಇಡೀ ಕರ್ನಾಟಕಕ್ಕೆ ಅವ್ರಿಗೆ ಸಚಿವರಾದರೆ ಎಲ್ಲ ಧರ್ಮದ ಎಲ್ಲ ವರ್ಗದವರೆಗೂ ಕೂಡ ಮಾಡ್ತಾರಂತೆ. ಈ ಸಂದರ್ಭದಲ್ಲಿ ಹಾರೈಸ್ತಾ ಸಂದರ್ಭದಲ್ಲಿ ಅನುದಾನಗಳ ಬಗ್ಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನನಗೆ 2 ಕೋಟಿ ಅದ್ರ ಪೈಕಿ 40 ಲಕ್ಷ ನಾನು ಒಬ್ಬರಿಗೆ ಹಾಕೊಟ್ಟಿದ್ದಾರೆ. ಅದರಲ್ಲಿ ಪೌರ ಕಾರ್ಮಿಕರ ಕಾಲನಿಗೆ 10 ಲಕ್ಷ, ಮುಸ್ಲಿಂ ಬಾಂಧವರಿಗೆ 30 ಲಕ್ಷ ಹಾಕೊಟ್ಟಿದ್ದಾರೆ. ಅದೇ ರೀತಿ SFCನಲ್ಲೂ ಕೂಡ 5 ಲಕ್ಷಗಳನ್ನ ಹಾಕೊಟ್ಟಿದ್ದಾರೆ. ಅದು ಇಂಟರ್ಲಿ ಹಾಕು. ಅದೇ ರೀತಿ ಇನ್ನೂ ಹೆಚ್ಚುವರೆಗೆ ಬೇಕು ಅಂತ ಫೋನ್ ಮಾಡಿ ಕಮಿಷನರ್ಗೆ ಇನ್ನೂ 5 ಲಕ್ಷ ಹಾಕೊಡಿ, ಕಾರ್ಮಿಕರಿಗೆ ಸಾಲಲ್ಲ ಅಂತ ಅದನ್ನು ಕೂಡ ಹಾಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಟ್ಟಾರೆ 52 ಲಕ್ಷಗಳನ್ನ ಒಟ್ಟಾರೆ ಕೊಟ್ಟಿದ್ದಾರೆ. ಅನಂತ ಧನ್ಯವಾದಗಳು ಸಾಹೇಬ್ರೆ. ಇನ್ನು ಮುಂದೆ ಹಂಗೆ ಇದೆ. ಅದೇ ರೀತಿ ತಾವು ನಮ್ದು ಇನ್ನೊಂದು ಕೋರಿಕೆ ಇದೆ, ಎಲ್ಲ ಮಾಡಿದ್ದಾರೆ, ನಿವೇಶನ ಇದುವರೆಗೂ ಆಗಿಲ್ಲ, ಅದೊಂದು ದಯಮಾಡಿ ಮಾಡಿಕೊಡಿ, ನಿಮ್ಮ ಹೆಸರಾಗಿ ಉಳ್ಕೊಳ್ಳುತ್ತೆ. ಅದೇ ರೀತಿ ಅಲ್ಲೊಂದು ಭವನ ಇದೆ, ಅದನ್ನು ಕೂಡ ಈಗ ನಗರೋತ್ಸವದಲ್ಲಿ 14 ಲಕ್ಷ ಆಗಿದೆ. ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಸಾಹೇಬ್ರೆ.